ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಯಾವಾಗ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಇವಾಗ ಇನ್ನೇನು ಯುಗಾದಿ ಅಮಾವಾಸ್ಯೆ ಅನ್ನುವಂಥದ್ದು ಬರ್ತಾ ಇದೆ. ಅಷ್ಟು ಒಳಗಡೆ ನಿಮಗೆ ಖಂಡಿತವಾಗ್ಲೂ ಕೇವಲ 24 ಗಂಟೆಯಲ್ಲಿ ನಿಮ್ಮ ಕೆಲಸ ಆಗುವಂಥದ್ದು, 24 ಗಂಟೆಯಲ್ಲಿ ಇದು ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಅದ್ಭುತ ಪವಾಡನೇ ನಡೆಯುತ್ತೆ ಅಂತಲೇ ಹೇಳಬಹುದು. ಆದರೆ ಈ ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಳ್ಬೇಕು. ಕೇವಲ 24 ಗಂಟೆಯಲ್ಲಿ ನಿಮಗೆ ಕೆಲಸ ಅನ್ನೋವಂಥದ್ದು ಸಕ್ಸಸ್ ಆಗೋವಂಥದ್ದು. ಬನ್ನಿ, ಇವಾಗ ತುಂಬ ಜನ ನನಗೆ ಕಮೆಂಟನ್ನು ಮಾಡಿರುವಂಥದ್ದು ಏನಂದರೆ, ನಮಗಿನ್ನೂ ಮಕ್ಕಳಾಗಿಲ್ಲ, ಮಕ್ಕಳಿಗೋಸ್ಕರ ಯಾವುದನ್ನ ಮಂತ್ರ ಇದ್ದರೆ ಹೇಳಿ ಮೇಡಮ್, ಹೇಳಿ ಅಕ್ಕ ಅಂತ ಹೇಳಿ ತುಂಬ ಜನ ಕೇಳಿದರೆ ಪರ್ಸ್ನಲಾಗಿ ಕೂಡ DM ಮಾಡಿದ್ರಿ. ನೋಡಿ, ನೀವು ಯಾರು ಅದು ಕಮೆಂಟ್ಗೆ ನಾನು ಪಿನ್ ಮಾಡೋಣ ಅಂದರೆ ನನಗೆ ಆ ಕಮೆಂಟ್ಗಳು ಸಿಕ್ಕಿಲ್ಲ. 1-2 ತಿಂಗಳ ಹಿಂದೆ ಅವರು ಮಾಡಿರೋವಂಥದ್ದು. ಆವಾಗ ಕೂಡ ನಾನು ಈ ಥರ ವಿಡಿಯೋನ ಮಾಡಿ ಅವ್ರಿಗೆ ಹಾಕಿದ್ದೆ. ನೋಡಿ, ಈ ಒಂದು ವಿಡಿಯೋ ಕೆಳಗಡೆಗೆ ನೀವು ನನಗೆ ಸಂತಾನಕ್ಕೋಸ್ಕರ ಮಂತ್ರವನ್ನು ತಿಳಿಸಿ ಅಂತೇಳಿ ಹಾಕಿ ಖಂಡಿತವಾಗ್ಲೂ ನಾನು ನಿಮ್ಮ ಕಮೆಂಟ್ ಕೆಳಗಡೆ ಆ ಒಂದು ಮಂತ್ರವನ್ನು ಪಿನ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಒಂದು ಬಾಲಕೃಷ್ಣನ ವಿಗ್ರಹ ನಿಮ್ಮ ಮನೇಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಆ ಬಾಲಕೃಷ್ಣನ ವಿಗ್ರಹಕ್ಕೆ ಆದಷ್ಟು ಯಾವ್ಯಾವ ವಾರ ಮಾಡಬೇಕು ಅಂತನ್ನೋದಾದರೆ, ಶನಿವಾರ ದಿವಸ, ಬುಧವಾರ ದಿವಸ, ಸೋಮವಾರ ದಿವಸ, ಈ ದಿನಗಳಲ್ಲಿ ನೀವು ಅಭಿಷೇಕವನ್ನು ಮಾಡಿ. ಯಾವ ಅಭಿಷೇಕ ಅಂತಂದರೆ, ಈ ತುಪ್ಪದ ಬೆಣ್ಣೆ ಬಳಸಿ ಮತ್ತು ಹಾಲು, ಮೊಸರು, ಈ ಥರ ಪಂಚಾಮೃತ ಅಭಿಷೇಕವನ್ನು ಮಾಡಿ, ಎಳ್ನೀರಿನ ಅಭಿಷೇಕವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಶೀಘ್ರವಾಗಿ ಮಗು ಅನ್ನುವಂಥದ್ದು ಆಗುತ್ತೆ. ಅದರ ಜೊತೆಯಲ್ಲಿ ಶನಿವಾರ ದಿವಸ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚುವಂಥದ್ದನ್ನು ಮಾಡಿ. ನಿಮಗೆ ಅದರಿಂದ ಕೂಡ ಬೇಗನೆ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನುವಂಥದ್ದು ಹಾಗೇ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ನೀವು ಹೇಳಬೇಕು ಅಂತ ಆದರೆ, ನಿಮಗೆ ತುಂಬ ದಿನದಿಂದ ಒಂದು ರೀತಿಯಲ್ಲಿ ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಮತ್ತು ಹೆಲ್ತು ದುಡ್ಡಿಗೆ ಎರಡಕ್ಕೂ ಈ ಮಂತ್ರ ಅನ್ನೋವಂಥದ್ದು ನಿಮಗೆ ಸಹಾಯವನ್ನು ಮಾಡುತ್ತೆ ಮತ್ತು ಶೀಘ್ರವಾಗಿ ಬರುತ್ತೆ. ಇವಾಗ ನೀವು 1000 ಈ ಥರ 1000, 10,000, 20,000 ಕೊಟ್ಟಿದ್ರೆ ಖಂಡಿತವಾಗ್ಲೂ 24 ಗಂಟೆಯಲ್ಲಿ ಅವರಿಗೆ ನೀವು ಒಂದು ದುಡ್ಡು ಕೊಟ್ಟಿರುವಂಥದ್ದು ಅವರಿಗೆ ಏನೋ ಕೊಡಬೇಕು ಅಂತ ಮನಸ್ಸು ಮಾಡಿ ಖಂಡಿತವಾಗ್ಲೂ ತಂದು ಕೊಡ್ತಾರೆ. ಇದು ಕೋಟಿ ಮತ್ತು ಜಾಸ್ತಿ ಹಣವನ್ನು ಕೊಟ್ಟಿದ್ರೆ ಟೈಮ್ ಹಿಡಿಯುತ್ತೆ. ನಾನು ಮೊದಲಿಗೆ ತಿಳಿಸ್ತೀನಿ. ಇವಾಗ 10,000, 20,000, 5,000 ಇಸ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂಥೇಳಿ ಹೀಗೇ ಸತಾಯಿಸ್ಕೊಂಡು ಬರ್ತಾ ಇರ್ತಾರೆ. ಅಂಥದ್ದು ಏನಾನ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದು ನಿಮಗೆ ಬೇಗನೆ 24 ಗಂಟೆ ಒಳಗಾಗಿ ನಿಮಗೆ ನಿಮ್ಮ ದುಡ್ಡು ಅನ್ನೋವಂಥದ್ದು ನಿಮ್ಮ ಕೈ ಸೇರುತ್ತೆ. ಮತ್ತು ತುಂಬ ದಿನದಿಂದ ಕೆಲವೊಬ್ಬರಿಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ. ಅನಾರೋಗ್ಯ ಯಾವ ಥರ ಅಂತಂದರೆ, ಒಂದು ರೀತಿಯಾಗಿ ಕೈಕಾಲು ಎಳೆಯುವಂಥದ್ದಾಗಿರ್ಬೋದು, ಹೊಟ್ಟೆ ಹಸಿದೇ ಇರುವಂಥದ್ದಾಗಿರ್ಬೋದು, ಅರ್ಧ ತಲೆನೋವು, ಅವ್ರಿಗೆ ಏನೇ ಒಂದು ಕೆಲಸವನ್ನು ಮಾಡಿದ್ರೆ ಸಮಾಧಾನ ಅನ್ನೋವಂಥದ್ದು ಸಿಗ್ತಾ ಇರೋದಿಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಈ ಒಂದು ಮಂತ್ರವನ್ನು ಹೇಳಿದಾಗ ಅವರಿಗೆ ಏನೇ ಒಂದು ದುಷ್ಟ ಶಕ್ತಿಗಳು ಅವರ ಮೇಲೆ ಒಂದು ಏನಾನ ಆಕರ್ಷಣೆ ಆಗಿದ್ದರೆ, ಎಲ್ಲೇನ ಹೋಗುವಾಗೆ 3 ದಾರಿನಲ್ಲಿ ಏನಾನ ಮಾಡಿಸಿ ಹಾಕಿರ್ತಾರೆ. ಅದನ್ನು ತುಳಿದಾಗ ಮತ್ತು ಅವ್ರು ಎಲ್ಲನ ಇವಾಗ ದೂರ ಭಾರ ಪ್ರಯಾಣವನ್ನು ಮಾಡಿರ್ತಾರೆ, ಅವ್ರಿಗೆ ಊಟ ಸೆಟ್ ಆಗದೆ ಇರೋವಂಥದ್ದು, ಈ ಥರ ತುಂಬ ನಾನಾ ಕಾರಣಗಳಿರುತ್ತೆ. ಇದೇ ಕಾರಣಗಳಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಏನೂ ಇಲ್ಲ, ಒಂದು ಕೈ ಕಾಲು ಮುಖವನ್ನು ತೊಳೆಯೋದಕ್ಕೆ ಮುಂಚೆ ಒಂದು ಬಕೀಟು ನೀರಲ್ಲಿ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕು. ಕ್ಲಾತ್ ವೈಸು ಲೆಫ್ಟು 3 ಸತಿ, ರೈಟ್ 3 ಸತಿ, ನಿಮ್ಮ ತಲೆ ಭಾಗದಿಂದ ನಿಮ್ಮ ಪಾದದವರೆಗೂ 3 ಸತಿ, 9 ಬಾರಿ ಈ ಥರ ಅದನ್ನು ದೃಷ್ಟಿಯನ್ನು ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಇರೋವಂಥ ಒಂದು ಬಾತ್ರೂಮಲ್ಲಿ ಒಂದು ಜಗ್ಗಲ್ಲಿ ಅದನ್ನು ಹಾಕಿ 1 ಗಂಟೆ ಅರ್ಧ ಗಂಟೆ ಅದು ಪೂರ್ತಿಯಾಗಿ ಕರಗಿಬಿಡಬೇಕು. ಕರಗಿದ ಮೇಲೆ ಹೋಗಿ ಅದನ್ನು ಬಾತ್ರೂಮ್ಗೆ ಹಾಕಿಬಿಟ್ಟು ಕೈ ಕಾಲು ಮುಖವನ್ನು ತೊಳೆದುಬಿಟ್ಟು ನಿಮ್ಮ ಮನೆಯ ಒಂದು ನೋಡ್ಕೊಳ್ಳಿ, ಒಂದು 4 ಗಂಟೆ 5 ಗಂಟೆಗೆ ಈ ಥರ ಮಾಡ್ಕೊಳ್ಳಿ. ಸಂಜೆ ಮತ್ತೆ ಒಂದು 5:30 6 ಗಂಟೆಯ ಸಮಯದಲ್ಲಿ ನೀವು ದೇವರಿಗೆ ಒಂದು ದೀಪವನ್ನು ಹಚ್ಚಿ ಅವತ್ತು ನೀವು ಸಂಜೆಯಿಂದನೇ ನೋಡ್ಕೊಳ್ಳಿ ನಿಮ್ಮ ಅನಾರೋಗ್ಯ ಎಷ್ಟು ಚೆನ್ನಾಗಿ ವಾಸಿಯಾಗುತ್ತೆ. ಜೊತೆಯಲ್ಲಿ ಮಂತ್ರ ಕೂಡ ಹೇಳ್ಕೊಳ್ಳಿ. ನಿಮಗೆ 100ಕ್ಕೆ 100ರಷ್ಟು ಎಷ್ಟು ಬೆಳಗ್ಗೆ ಎದ್ದು ಎಷ್ಟು ಲವಲವಿಕೆಯಿಂದ ಇರ್ತೀರಿ ಅನ್ನುವಂಥದ್ದನ್ನು ನೀವೇ ನೋಡಬಹುದು.
ಹೀಗೆ 24 ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅಂಥೇಳಿ ನೀವು ಬಂದು ನನಗೆ ಕಮೆಂಟನ್ನು ಹಾಕಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಖಂಡಿತವಾಗ್ಲೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ. ಈ ನಡುವೆ ಅಂತೂ ತುಂಬ ವ್ಯೂವ್ಸ್ ಅನ್ನೋವಂಥದ್ದು ತುಂಬ ಕಡಿಮೆ ಅಂದರೆ ಕಡಿಮೆನೇ ಆಗಿದೆ. ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನೋಡಿರೋ ಅಂಥವ್ರು ನಮಗೆ ಯೂಸ್ ಆಗಿದೆ ತುಂಬ ಅಂಥೇಳಿ ಸಿಕ್ಕಿದಾಗ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಹೆಲ್ಪ್ ಆಯಿತು, ಅನುಕೂಲ ಆಯಿತು ಅಂತ ಇದ್ದೀರಿ. ಬಟ್ ಆದರೆ ವ್ಯೂಸ್ ಮಾತ್ರ ಬರ್ತಾಯಿಲ್ಲ. ಏನು ಆಗಿದೆ ಅಂಥೇಳಿ ನನಗೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾರೆಲ್ಲ ನೋಡ್ತಿರೋ ಅವರೆಲ್ಲ ಖಂಡಿತವಾಗ್ಲೂ ಕಮೆಂಟನ್ನು ಹಾಕಿ ಅಂಥೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ಯಾರ್ಯಾರೆಲ್ಲ ನೋಡಿದ್ದಾರೆ, ಯಾರ್ಯಾರೆಲ್ಲ ಒಂದು ಲೈಕನ್ನು ಕೊಟ್ಟಿದ್ದಾರೆ ಅನ್ನೋವಂಥದ್ದು ನನಗೆ ಗೊತ್ತಾಗುತ್ತೆ. ಇದು ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. 24 ಗಂಟೆಯಲ್ಲಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅದ್ಭುತ ಅನ್ನೋವಂಥದ್ದು ಆಗೇ ಆಗುತ್ತೆ. ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಯಾರಿಗಾನ ದುಡ್ಡು ಕೊಟ್ಟಿದ್ರು ಕೂಡ ಗುಪ್ತವಾಗಿ ಹೇಳ್ಕೊಳ್ಳಿ. ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 24 ಗಂಟೆ ಆದ ನಂತರದಲ್ಲಿ ಬೇಕಿದ್ರೆ ನೀವು ಶೇರ್ ಮಾಡ್ಕೊಳ್ಬಹುದು. ತಾಯಿ ವಾರಾಯಿ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಇದ್ದೇ ಇರುತ್ತೆ. ಎಂಥದ್ದೇ ಒಂದು ತುರ್ತು ಪರಿಸ್ಥಿತಿನಲ್ಲೂ ಕೂಡ ತಾಯಿಯನ್ನು ನೀವು ಕೇಳಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಇವಾಗ ಮಂತ್ರ ಬರ್ತಾಯಿದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೇ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಪಂಚಮ್ಯೇ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು 11 ಬಾರಿ ಹೇಳ್ಕೊಳ್ಬೇಕು. 11 ಬಾರಿ ಹೇಳ್ಕೊಂಡು ನೀವು ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳ್ಕೊಳ್ಬಹುದು, ಬೆಳಗಿನ ಜಾವನಾದರೂ ಹೇಳ್ಕೊಳ್ಬಹುದು, ಯಾವಾಗ ಬೇಕಾದರೂ ನಿಮಗೆ ಟೈಮ್ ಸಿಕ್ಕಾಗ ನೀವು ಹೇಳ್ಕೊಳ್ಬಹುದು. ಆದರೆ ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳ್ಕೊಳ್ಬೇಡಿ. ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ಮಂತ್ರವನ್ನು ಹೇಳ್ಕೊಳ್ಬೇಡಿ. ಮತ್ತು ಯಾವಾಗ ಬೇಕಾದರೂ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಬೋದು. 24 ಗಂಟೆಯಲ್ಲಿ ಅದ್ಭುತ ಪವಾಡ ಅನ್ನುವಂಥದ್ದು ಆಗುತ್ತೆ. ಥ್ಯಾಂಕ್ ಯು.